ಒಂದು ಹೃದಯ ವಿದ್ರಾವಕ ಘಟನೆ ನಡೆದಿದೆ ಇವತ್ತು. ಬಾಲಕನೊಬ್ಬರನ್ನು ಕಿಡ್ನ್ಯಾಪ್ ಮಾಡಿ ಹಣಕ್ಕೆ ಬೇಡಿಕೆ ಇಟ್ಟು ಪೊಲೀಸರಿಗೆ ಹೇಳಿಬಿಟ್ರಲ್ಲ ಅಂಥೇಳಿ ಆ ಬಾಲಕನನ್ನು ಕತ್ತು ಕೊಯ್ದು ಬೆಂಕಿ ಹಚ್ಚಿದ್ದಾರೆ, ಇಲ್ಲವೇ ಬೆಂಕಿ ಹಚ್ಚೆ ಕೊಂದು ಹಾಕಿಬಿಟ್ಟಿದ್ದಾರೆ. ಇಂಥ ಕೆಲಸವನ್ನು ಯಾರ್ಯಾರೂ ಮಾಡಬೇಡ್ರಪ್ಪ. ಇದಕ್ಕಿಂತ ಘೋರ, ಇದಕ್ಕಿಂತ ನೀಚ ಕೃತ್ಯ ಇನ್ನೊಂದಿಲ್ಲ. ಒಂದು ಮಗು ಒಂದು 10 ವರ್ಷ ಇರಬಹುದೇನೋ, 13 ವರ್ಷ, ಅವನಿಗೆ 8ನೇ ಕ್ಲಾಸಲ್ಲಿ ಓದ್ತಿರಬಹುದು ಅವನು. ಯಾರೇ ಪಾಲಕರು ಈ ಸ್ಟೋರಿ ನೋಡ್ತಾ ಇದ್ದರೆ ಅವರ ಕಣ್ಣಾಲಿಗಳಲ್ಲಿ ನೀರು ಬರುತ್ತೆ. ಯಾರೇ ಪಾಲಕರಾಗಿರಲಿ, ಇವರ ಅಪ್ಪ ಅಮ್ಮನ ಸ್ಥಿತಿ ಅಂತೂ ನಾವು ಊಹೆ ಮಾಡ್ಕೊಳ್ಳೋದೇ ಬೇಡ. ಆ ವಯಸ್ಸಿನ ಮಕ್ಕಳ, ಅದಕ್ಕಿಂತ ಚಿಕ್ಕ ವಯಸ್ಸಿನ ಮಕ್ಕಳಾಗಲಿ, ಯಾರದ್ದೇ ಮಕ್ಕಳಾಗಿರಲಿ ರೀ, ಒಂದು ಸ್ಕೂಲಿಗೆ ಹೋದಾಗ ಏನಪ್ಪ ಬ್ರೇಕ್ ಟೈಮಲ್ಲಿ ಈ ಹಣ್ಣು ತಿನ್ನು, ನಿಂಗೆ ಸ್ಯಾಂಡ್ವಿಚ್ ಇಷ್ಟಪ್ಪ, ಸ್ಯಾಂಡ್ವಿಚ್ ಮಾಡಿದ್ದೀನಿ, ಸ್ವಲ್ಪ ನಿನಗೇನೋ ಇವತ್ತು ಕುರುಕಲು ತಿಂಡಿ ಕೊಟ್ಟಿದ್ದೀನಿ ಕಣೋ, ತಿಂದೇ ಬರಬೇಡ. ನೀನು ಅನ್ನನೇ ತಿಂದ್ಕೊಂಡು ಬರಲ್ವಲ್ಲೋ, ಯಾಕೋ ಊಟ ವಾಪಸ್ ತರ್ತೀಯ, ನೀರು ಕುಡಿಯೋ ಚೆನ್ನಾಗಿ ಮಾಡ್ತಾರಲ್ವ ಕಾಳಜಿ. ರೋಡಲ್ಲಿ ಹೋಗ್ಬೇಕಾದ್ರೆ ಸೈಡಲ್ಲಿ ಹೋಗಪ್ಪ, ಸ್ಕೂಲ್ ಬಸ್ ಇಳಿಬೇಕಾದ್ರೆ ಹುಷಾರು, ತೀಟೆ ಮಾಡ್ಕೋಬೇಡಿ, ಅಲ್ಲೆಲ್ಲ ಜಗಳ ಮಾಡ್ಕೋಬೇಡಿ, ಮಾಡ್ತಾರಲ್ವ ಪಾಲಕರು. ಏನಕ್ಕೆ ಹೇಳಿ? ಆ ಒಂದು ಪ್ರೀತಿ, ಅಕ್ಕರೆ, ಕಾಳಜಿ. ಅದೇ ಮಗುವನ್ನು ಒಬ್ಬ ಯಾವನೋ ತಿಳಿಗೇಡಿ, ಕಿಡಿಗೇಡಿ, ಪರದೇಶಿಗಳು ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿ ಅಪ್ಪನಿಗೆ ಫೋನ್ ಮಾಡಿ 5 ಲಕ್ಷ ಕೊಡು, ಇಲ್ಲಾಂದರೆ ಮಗನ ಸಾಯಿಸ್ಬಿಡ್ತೀನಿ ಅಂತ ಹೇಳಿದಾಗ ಅಪ್ಪ ಹೋಗಿ ಪೊಲೀಸ್ ಠಾಣೆ ಕಂಪ್ಲೇಂಟ್ ಕೊಟ್ಟ ಅಂತ ಒಂದೇ ಒಂದು ಕಾರಣಕ್ಕೆ ಆ ಮಗುವಿನ ಕಥೆಯನ್ನು ಅದು ಹೇಗ್ರಿ ಕತ್ಕೊಯ್ತೀರಾ ಒಂದು ಮಕ್ಕಳಿಗೆ? ಮಗು ಯಾರ್ದಾದರೂ ಆಗಲಿ ರೀ, ಒಂದು ಮಗುವಿಗೆ ಆ ಕುತ್ತಿಗೆ ಮೇಲೆ ಚಾಕುನೇನೋ ತೊಗೊಂಡು ಬರ್ತಿರಲ್ಲ, ಸಾಧ್ಯ ಏನ್ರಿ ಇದು? ಇಷ್ಟು ಅಮಾನವೀಯ ಪ್ರಪಂಚ. ಮ್ಯಾಟ್ರ್ ಆಫ್ 5 lakh rupees, 5 ಲಕ್ಷ ರೂಪಾಯಿಗಳಿಗೆ ಹಣ ಕೊಡ್ತೀವಿ ಅಂತ ಪೋಷಕರು ಹೇಳಿದ್ರು ಕೊಲೆ ಮಾಡಿ ಹಾಕಿದ್ದಾರೆ. ಬನ್ನೇರುಘಟ್ಟ ಕಗಲೀಪುರ ರಸ್ತೆಯ ನಿರ್ಜನ ಪ್ರದೇಶದಲ್ಲಿ ಹತ್ಯೆ ಮಾಡಿ ಹಾಕಿದ್ದಾರೆ. ಟ್ಯೂಷನ್ ಮುಗಿಸ್ಕೊಂಡು ಹೋಗಬೇಕಾದ್ರೆ ಬಾಲಕ ನಿಶ್ಚಿತ್, 13 ವರ್ಷ, ಇವನು ಕಾಣೆಯಾಗ್ಬಿಟ್ಟಿದ್ದ. ಮಗ ಕಾಣೆಯಾದ ಬಗ್ಗೆ ಅಚ್ಯುತ ಸವಿತಾ ದಂಪತಿಗೆ ಒಂದು ಆಘಾತ ಆಗಿ ಕಂಪ್ಲೇಂಟನ್ನು ಕೊಡ್ತಾರೆ. ಅರಕೆರೆ ವೈಶ್ಯ ಬ್ಯಾಂಕ್ ಕಾಲೋನಿಯ ನಿವಾಸಿ ಅಚ್ಯುತ್ ಅವರು ತಡರಾತ್ರಿ ಅಪರಿಚಿತರು ಕರೆ ಮಾಡ್ತಾರೆ. 5 ಲಕ್ಷ ಹಣ ಕೊಟ್ಟರೆ ಸರಿ ಅಂತೇಳಿ ಡಿಮ್ಯಾಂಡ್ ಮಾಡ್ತಾರೆ. ಹಣ ಕೊಟ್ಟರೆ ಮಗನನ್ನು ಬಿಟ್ಟುಬಿಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಆರೋಪಿಗಳು. ಬಳಿಕ ತಮ್ಮ ಹಿಂದೆ ಪೊಲೀಸರು ಬಿದ್ದುಬಿಟ್ಟಿದ್ದಾರೆ ಅಂತ ಗೊತ್ತಾದ ಮೇಲೆ ಬಾಲಕನ ಕುತ್ತಿಗೆಯನ್ನು ಸೀಳಿ ಕೊಂದು ಹಾಕಿ ಪೆಟ್ರೋಲ್ ಸುರಿದ್ರು ಅಂತ ಹೇಳ್ತಾ ಇದ್ದಾರೆ. ನೋಡ್ರಪ್ಪ, ಯಾರೇ ಈ ಥರ ಕೊಲ್ಲುವಂಥ ಕೆಲಸ ಮಾಡಿ, ಕಿಡ್ನ್ಯಾಪ್ ಮಾಡುವಂಥ ಕೆಲಸ ಮಾಡಿ, ಅಕಸ್ಮಾತ್ ಕಿಡ್ನ್ಯಾಪ್ ಮಾಡಿಬಿಟ್ರ ನೀವು ಸಿಕ್ಕಾಕೊಳ್ಳೋದು ಕನ್ಫರ್ಮ್ ಆಯ್ತಾ ನಿಮಗೆ? ಆ ಹುಡುಗನ ಬಿಟ್ಟುಬಿಡಿ. ಫಸ್ಟ್ ಆಫ್ ಆಲ್ ಮಾಡಲೇಬೇಡಿ ಇದನ್ನು. ಅಕಸ್ಮಾತ್ ಮಾಡಿದ್ರೆ ಹುಡುಗನ ಬಿಟ್ಟುಬಿಡಿ. ಹೆಣ್ಮಗುನ ಕಿಡ್ನ್ಯಾಪ್ ಮಾಡಿದ್ರು, ಗಂಡು ಮಗುನ ಕಿಡ್ನ್ಯಾಪ್ ಮಾಡಿದ್ರು ಬೇರೆ ವಿಚಾರ. ಜೀವನ ಪರ್ಯಂತ ಯಾವುದೇ ಅಪ್ಪ ಅಮ್ಮನಿಗೆ ಈ ಪನಿಷ್ಮೆಂಟ್ ಕೊಡಬೇಡ್ರಯ್ಯ, ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಜೀವನ ಪರ್ಯಂತ ಈ ಶಿಕ್ಷೆನ ಯಾವುದೇ ತಂದೆ ತಾಯಿ ಕೊಡಬೇಡಿ. ನೆವರ್, ನೋ, ನಾಟ್ ಆಕ್ಸೆಪ್ಟಬಲ್. ಬಿಟ್ಟುಬಿಡಿ. ನೀವು ಅವನನ್ನು ಬಿಟ್ಟರೂ ಸಿಕ್ಕಾಕೊಳ್ತೀರ ಕಣ್ರಯ್ಯ, ಅವನನ್ನು ಸಾಯಿಸಿದ್ರೂ ಸಿಕ್ಕಾಕೊಳ್ತೀರ. ಅವನನ್ನು ಸಾಯಿಸ್ಬಿಟ್ರೆ ತಪ್ಪಿಸ್ಕೊಳ್ಬಿಡ್ತೀವಿ ಅಂತ ನೀವು ಅಂದ್ಕೊಂಡಿದ್ರೆ ತಪ್ಪು. ಅಕಸ್ಮಾತ್ ಕಿಡ್ನ್ಯಾಪ್ ಕೇಸ್ ಆಗಿತ್ತು, ಅದರಲ್ಲಾದರೂ ನೀವು ಒಂದಿನ ಖುಲಾಸಾಗಿ ಆಚೆ ಬರಬಹುದೇನೋ. ಮರ್ಡರ್ ಕೇಸ್ ಇದೆಯಲ್ಲ, ಕಿಡ್ನ್ಯಾಪ್ ಆ್ಯಂಡ್ ಮರ್ಡರ್ ಇದೆಯಲ್ಲ, ಮರ್ಡರ್ ಫಾರ್ ಎಕ್ಸ್ಟಾರ್ಷನ್ ಇದೆಯಲ್ಲ, ನೋ, ನಾಟ್ ಅಕ್ಸೆಪ್ಟಬಲ್. ಕಾನೂನು ಒಪ್ಪಲ್ಲ ಇದನ್ನು. ಸಿಕ್ಕಾಕೋತೀರಿ, ಶಿಕ್ಷೆ ಆದರೂ ಕಡಿಮೆ ಆಗುತ್ತೆ. ಈಗ ನೀವು ಸಿಕ್ಕಾಕೊಂಡಿಲ್ವಾ? ನೀವು ಅವನನ್ನು ಸಾಯಿಸೋರು ಸಿಕ್ಕಾಕೊಂಡಿಲ್ವಾ ನೀವು? ಪೆಟ್ರೋಲ್ ಸುರಿದು ಸುಟ್ಟಾಕ್ತಾರೆ ಈ ಹುಡುಗನನ್ನು. ಮೃತದೇಹ ಕಂಡಂಥ ದನಗಾಹಿಯೊಬ್ಬ ಪೊಲೀಸರಿಗೆ ಮಾಹಿತಿ ಕೊಡ್ತಾನೆ. ಪ್ರಕರಣ ಸಂಬಂಧ ಆರೋಪಿಗಳಿಬ್ಬರ ಕಾಲಿಗೆ ಗುಂಡು ಹಾರಿಸಿ ಬಂಧನ ಮಾಡಲಾಗಿದೆ. ಕಾಲಿಗಲ್ಲರಿ ಹಾರಿಸ್ಬೇಕಾಗಿದೆ ಇಂಥವ್ರಿಗೆ. ಮೂರ್ನಾಲ್ಕು ಅಡಿ ಮೇಲೆ ಬರಬೇಕಾಗಿತ್ತು ಗುಂಡು, ಕಾಲಿಗೆಲ್ಲ ಹೊಡಿಬೇಕಾಗಿಂಥವ್ರಿಗೆ. ಇಂಥ ನರಾಧಮರಿಗೆ, ಇಂಥ ಕಿರಾತಕರಿಗೆ, ಇಂಥ ರಕ್ತ ಪಿಪಾಸುಗಳಿಗೆ, ಇಂಥ ನರ ರಾಕ್ಷಸರುಗಳಿಗೆ ಕಾಲಿಗಲ್ಲ, ನೋ, ಸ್ವಲ್ಪ ಒಂದು 3 ಅಡಿ ಮೇಲೆ ಬರಬೇಕಾಗಿತ್ತು ಗುಂಡು. ಬೆಟರ್ ಇರ್ತಿತ್ತು. ಅಟ್ಲೀಸ್ಟ್ ಆ ಮಗನನ್ನು ಕಳ್ಕೊಂಡವ್ರಿಗೆ ಒಂದೊಂದು ಸಣ್ಣ ಸಮಾಧಾನ ಸಿಕ್ಕಿರ್ತಿತ್ತೋ ಏನೋ ಗೊತ್ತಿಲ್ಲ. ಪುತ್ರ ಶೋಕಂ ನಿರಂತರಂ ರೀ. ಗುರುಮೂರ್ತಿ, ಗೋಪಾಲಕೃಷ್ಣ ಬಂಧಿತ ಆರೋಪಿಗಳು. ಅಚ್ಯುತ್ ಮನೆಯಲ್ಲಿ ಸ್ಪೇರ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದ ಇವನು. ಈ ಹಿನ್ನೆಲೆ ಆಗಾಗ ಮನೆಗೆ ಬರ್ತಾ ಇದ್ದ. ಗುರುಮೂರ್ತಿ ಕ್ರಿಮಿನಲ್ ಹಿನ್ನೆಲೆ ಹೊಂದಿರತಕ್ಕಂಥ ಮಾಸ್ಟರ್ ಮೈಂಡ್ ಇವನು. ಸೊ ಹಾಗಾಗಿ ಇಡೀ ಪ್ರಕರಣ, ಇಡೀ ಕರ್ನಾಟಕವನ್ನು ಇವತ್ತು ಹೃದಯವನ್ನು ಒದ್ದೆ ಮಾಡಿರ್ತಕ್ಕಂಥ ಇಡೀ ಪ್ರಕರಣ ಇದು.